ಇಟ್ ಈಸ್ ಫಾರ್ ಯು. ಹೇ ಸ್ಪಾರ್ಕಲ್ಸ್, ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಮೇಜರ್ ಟಾಸ್ಕ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಬರ್ಡೇ ಗಿಫ್ಟ್ನ ಪ್ಯಾಕ್ ಮಾಡಬೇಕು. ಯಾಕಂದರೆ ಅಡ್ವಾನ್ಸ್ ಆಗಿ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಈ ಮಧ್ಯದಲ್ಲಿ ನಮ್ಮದೊಂದು ಚಿಕ್ಕ ಅನೌನ್ಸ್ಮೆಂಟು, ಸರ್ಟಿಫಿಕೇಟು ಕಲೆಕ್ಟ್ ಮಾಡಬೇಕು ಅಂತ. ಕೋಇನ್ಸಿಡೆನ್ಸ್ ನೋಡಿ, ಮೂರು ಜನ ವೈಟ್ ಹಾಕಿದ್ದೀವಿ. ಸರ್ಟಿಫಿಕೇಟ್ ಕಲೆಕ್ಷನ್ ಆದಮೇಲೆ ನನ್ನ ಕ್ಲಾಸಿಗೆ ಬಂದುಬಿಟ್ಟು ಪಟ್ ಅಂತ ಪ್ಯಾಕಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಟೈಮ್ ಇರಲಿಲ್ಲ. ಎಲ್ಲಿ ಅವಳು ಹೋಗ್ಬಿಡ್ತಾಳೆನ ಬೈಕ್ಕೆ. ನನ್ನ ಫ್ರೆಂಡು ಹಿಂದೆಯಿಂದ ಚೆನ್ನಾಗಿ ಬೈತಾಳೆ. ಸ್ವಲ್ಪ ಮ್ಯಾನರ್ಸ್ಫುಲ್ ಆಗಿ, ಪ್ರೆಸೆಂಟಿವ್ ಆಗಿ ಗಿಫ್ಟ್ನ ಕೊಡೋಕ್ಕೆ. ಟೇಬಲ್ಗೆಲ್ಲ ಅಜೀವ್ ಮಾಡಿಬಿಡ. ಸರಿ, ಈಚೆ ಬಾ, ಬಂದು ತೊಗೊಂಡೋಗಿ ನೀನು ಸ್ಟ್ರೈಟ್ನರ್. ಬೇಗ 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 ಈಚೆ ಬಾ. ಇಲ್ಲಿ ಬ್ಯಾಗ್ ಇರ್ತೀವಲ್ಲ, ಅಲ್ಲೇ ಇದೀವಿ ಬಾ. ನನ್ನ ಬ್ಯಾಗ್ ಒಳಗೆ ತೊಗೊಂಬರಕ್ಕಾಗಲ್ಲ ನನಗೆ. ಹಾಂ, ಬೇಗ ಬಾ. ದೊಡ್ಡ ಜಿಪ್ಪಲ್ಲ ಐತೆ. ದೊಡ್ಡ ಜಿಪ್ ಸೆಕೆಂಡ್. ಹಾಂ, ಇಟ್ ಈಸ್ ಫಾರ್ ಯು. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಪಿ ಜಿಯಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿ ವಿಡಿಯೋ ಮಾಡ್ಕೊಳ್ಸ ಆಯ್ತಾ. ಇವಾಗ ನೀವು ಥಿಂಕ್ ಮಾಡ್ತಿರ್ತೀರಾ ಅಡ್ವಾನ್ಸ್ ಆಗಿ ಯಾಕೆ ಗಿಫ್ಟ್ ಕೊಟ್ಟೆ ಅಂತ ಅಲ್ವಾ. ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ಡೇ ಅಂದರೆ ಬರ್ಡೇ ದಿನ ಯಾರು ಕಾಲೇಜಿಗೆ ಬರಲ್ವಲ್ಲ, ಅದಕ್ಕೆ ಅವಳು ಬರಲ್ಲ ಅಂತ. ಬಟ್ ಏನು ಮಾಡಲಿ, ನೆಕ್ಸ್ಟ್ ಡೇ ಬಂದ್ಬಿಟ್ಲು. ಬೈ ಬಾಯ್.